ಸಂಚಿಕೆ ಶುರುವಿನಲ್ಲಿ ಶ್ರುತಿ ಅಪ್ಪ ಅಮ್ಮನ್ನ ಭೇಟಿ ಆಗಬೇಕು ಅಂತ ಹೇಳಿ ರವಿ ಶ್ರುತಿ ರೆಸ್ಟೋರೆಂಟಿಗೆ ಬರ್ತಾರೆ. ಮೊದಲಿಗೆನೆ ವಾಸುದೇವ್ ಹಾಗೂ ಶೀಲಾ ಅವರಿಬ್ಬರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆಗ ರೆಸ್ಟೋರೆಂಟಿಗೆ ಬಂದಿದ್ದ ಶ್ರುತಿ ಹಾಗೂ ರವಿನ ನೋಡಿದಂತ ಶೀಲಾ ಇಬ್ಬರನ್ನು ಮಾತಾಡಿಸ್ತಾ ಇರ್ತಾಳೆ. ಆದ್ರೆ ವಾಸುದೇವ್ ಮಾತ್ರ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾನೆ. ಅದನ್ನ ಗಮನಿಸಿದಂತ ಶ್ರುತಿ, ಯಾಕಮ್ಮ ಅಪ್ಪ ಇನ್ನೂ ಕೋಪದಲ್ಲಿದ್ದಾರಾ, ಬೇಜಾರಲ್ಲಿದ್ದಾರಾ ಅಂತ ಹೇಳಿ ಕೇಳ್ತಾಳೆ. ಆಗ ವಾಸುದೇವರು, ಹೌದಮ್ಮ, ಮೊದಲನೇ ಸಾರಿ ಮಗಳನ್ನ ನೋಡ್ಬೇಕು ಅಂತ ಹೇಳಿ ಮಗಳ ಮನೆಗೆ ಬಂದಿದ್ದೆ. ನಮ್ ಬಿಹೇವಿಯರ್ ಇಂದ ಎಲ್ರಿಗೂ ಬೇಜಾರಾಯ್ತಲ್ಲ, ಅದರಿಂದ ತುಂಬಾ ನೋವಾಗ್ತಿದೆ ಅಂತ ಹೇಳ್ತಾರೆ. ಆಗ ರವಿ, ಹೋಗ್ಲಿ ಬಿಡಿ ಮಾವ, ನಿಮ್ ತಪ್ಪು ನಿಮ್ಗೆ ಅರಿವಾಯ್ತಲ್ಲ, ಅಷ್ಟೇ ಸಾಕು ಅಂತ ಹೇಳಿ ಮಾತಾಡ್ತಾನೆ. ಅದನ್ನ ಕೇಳಿ ಶ್ರುತಿಗೆ ತುಂಬಾ ಬೇಜಾರಾಗುತ್ತೆ. ಆಗ ವಾಸುದೇವ್, ಈ ರೆಸ್ಟೋರೆಂಟ್ ಹೇಗಿದೆ ಹೇಳಿ ಅಂದ್ರೆ ಅಂತ ಕೇಳ್ತಾನೆ. ಆಗ ರವಿ, ತುಂಬಾ ಚೆನ್ನಾಗಿದೆ ಮಾವ, ಕ್ಲೀನ್ನೆಸ್ ಆಗ್ಲಿ ಮೇಂಟೆನೆನ್ಸ್ ಆಗ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಆಗ ವಾಸುದೇವರು, ನೀವು ಇದೇ ರೀತಿ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳಿದಾಗ, ಅಯ್ಯೋ ಮಾವ, ನನ್ನ ಯೋಚನೆಗಳು ದೊಡ್ಡದಾಗಿರ್ಬೋದು, ಆದ್ರೆ ನನಗೀಗ ಅಷ್ಟು ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ. ಆಗ ವಾಸುದೇವರು, ನೋಡಿ ಹೇಳಿ ಅಂದ್ರೆ ಈ ರೆಸ್ಟೋರೆಂಟ್ ಸೇಲಿಗಿದೆ, ಈ ರೆಸ್ಟೋರೆಂಟ್ ಓನರು ನಂಗೆ ತುಂಬಾ ಪರಿಚಯ, ನೀವು ಹೂ ಅಂತಂದ್ರೆ ನಾನು ಈ ರೆಸ್ಟೋರೆಂಟ್ ನ ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆಗ ರವಿಗೆ ತುಂಬಾ ಕೋಪ ಬರುತ್ತೆ. ನೋಡಿ ಮಾವ, ನಾನು ಇಷ್ಟು ದೊಡ್ಡ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ನಂಗೆ ತುಂಬಾ ಲೋನ್ ಬೇಕಾಗುತ್ತೆ, ಆ ಲೋನ್ ತಗೋಬೇಕು ಅಂತ ಹೇಳಿದ್ರೆ ಮನೆಯವ್ರ ಒಪ್ಪಿಗೆ ಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಶೀಲಾ, ಅಲ್ಲಾಳೆ ಅಂದ್ರೆ ವ್ಯವಹಾರನ ಮಾಡೋದು ನೀವು, ಲಾಭ ನಷ್ಟ ನಿಮಗ್ ಬರುತ್ತೆ, ಇದರಲ್ಲಿ ಮನೆಯವ್ರೇಕೆ, ನಾವು ನಿಮ್ ಮನೆಯವ್ರು ಇದ್ದಂಗೆ ಅಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ವಾಸುದೇವ್, ನೋಡಿ ಹೇಳಿ ಅಂದ್ರೆ ತಂದೆ ತಾಯಿ ಕೊನೆಯವರೆಗೂ ಬರೋದಿಲ್ಲ, ಹೆಂಡತಿ ಮಾತ್ರ ಕೊನೆಯವರೆಗೂ ಬರೋಳು, ಅವ್ರನ್ನ ಬಿಟ್ಟಾಕಿ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ರವಿಗೆ ತುಂಬಾ ಕೋಪ ಬರುತ್ತೆ. ಆಗ ರವಿ, ನೋಡಿ ಮಾವ, ಮಗಳು ಅಳಿಯ ಚೆನ್ನಾಗಿರ್ಬೇಕು ಅಂದ್ರೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ, ಅದನ್ನ ಬಿಟ್ಟು ಈ ಲಂಚ ಗಿಂಚ ಕೊಡೋ ಆಸೆನೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಕೋಪಗೊಂಡು, ನೋಡ್ ಶ್ರುತಿ, ನಿನಗ ಅರ್ಥ ಆದ್ರೆ ಅವ್ರಿಗೆ ಅರ್ಥ ಮಾಡಿಸಿ ಮನೆಗೆ ಹೋಗು, ನನ್ ಕೆಲಸ ಇದೆ, ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ವಾಸುದೇವ್, ನಾನೇ ನಮ್ಮ ತಪ್ಪಾಗಿ ಹೇಳಿದೆ, ಇಷ್ಟು ವರ್ಷ ಸಂಪಾದನೆ ಮಾಡಿದ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆಯೋಕ್ಕಾಗತ್ತಾ, ಮಗಳಿಗೆ ಅಳಿಗೆ ಕೊಡ್ಬೇಕು ಅನ್ನೋದು ತಪ್ಪ ಅಂತ ಹೇಳಿದಾಗ, ಇಲ್ಲಪ್ಪ, ನೀವ್ ಹೇಳಿದ ತಪ್ಪಲ್ಲ, ಆದ್ರೆ ರವಿ ಯಾಕೆ ಈ ರೀತಿ ಮಾತಾಡ್ದ ನನ್ಗೆ ಗೊತ್ತಾಗ್ಲಿಲ್ಲ, ನಾನು ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಬಾಯ್ ಹೇಳಿ ಶ್ರುತಿನೂ ಸಹ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರೋಹಿಣಿ ಕಸ್ತೂರಿ ಮನೆಗೆ ಬರ್ತಾಳೆ. ಆಗ ಕಸ್ತೂರಿ ರೋಹಿಣಿಗೆ ನೀರ್ ಕೊಟ್ಟು, ಇರಮ್ಮ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೊರಡ್ತಿರುವಾಗ, ಆಂಟಿ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಏನಮ್ಮ, ಏನ್ ವಿಷಯ ಅಂತ ಕೇಳಿದಾಗ, ನೋಡಿ ಆಂಟಿ, ನಿಮ್ಮ ಮನೇಲಿ ದುಡ್ಡು ಕಳುವಾದಾಗಿಂದ ನಮ್ಮ ಮನೇಲಿ ತುಂಬಾ ದೊಡ್ಡ ಗಲಾಟೆ ಆಗಿದೆ, ಹಾಗೆ ಮಾವನೂ ಸಹ ಅತ್ತೆ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ನಾನು ಸೂರ್ಯನ ಹತ್ರ ಸತ್ಯ ಹೇಳ್ಬಿಟ್ಟೆ ಅಂತ ಹೇಳಿ ಶಾಂತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ, ನನಗೂ ಗೊತ್ತು ಈ ವಿಷಯದಿಂದ ನಿಮ್ಮ ಮನೇಲಿ ತುಂಬಾ ದೊಡ್ಡ ಗಲಾಟೆ ಆಗಿರುತ್ತೆ ಅಂತ ಹೇಳಿ, ಆದ್ರೆ ನಾನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಿರ್ತಾಳೆ. ಹೌದು ಆಂಟಿ, ಈ ವಿಷಯದಿಂದ ತುಂಬಾನೇ ದೊಡ್ಡ ಗಲಾಟೆ ಆಯ್ತು, ವಾದ ವಿವಾದ ಆಯ್ತು, ಅದಕ್ಕೋಸ್ಕರ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೇಳಿ ಒಂದ್ ಪರಿಹಾರ ಹುಡುಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಏನಮ್ಮ ಅಂತ ಹೇಳಿ ಕೇಳಿದಾಗ, ತನ್ನ ಕತ್ತಲ್ಲಿರೋ ಮಾಂಗಲ್ಯ ಸರನ ತೋರಿಸಿ, ನೋಡಿ ಆಂಟಿ ಅಂತ ಹೇಳಿದಾಗ, ಏನಮ್ಮ ಮತ್ತೆ ಹೊಸ ಚೈನ್ ತಗೊಂಡೆ ಅಂತ ಕೇಳ್ತಾಳೆ ಕಸ್ತೂರಿ. ಇಲ್ಲ ಆಂಟಿ, ಇದು ರೋಡ್ ಗೋಲ್ಡ್, ಮನೆ ವಾತಾವರಣ ಸರಿ ಹೋಗ್ಬೇಕು ಅಂತ ಹೇಳಿ ಈ ಮಾಂಗಲ್ಯ ಸರನ ಮಾರ್ಬಿಟ್ಟೆ, ಇದೊಂದೇ ದಾರಿ ನನ್ಗೆ ಕಾಣಿಸಿದ್ದು ಅಂತ ಹೇಳಿದಾಗ, ಏನಮ್ಮ ನೀನು, ಯಾರೋ ಕದ್ದಿರೋ ದುಡ್ಡನ್ನ ನೀನ್ ಯಾಕಮ್ಮ ಕೊಡ್ಬೇಕು ಅಂತ ಹೇಳಿದಾಗ, ಹೌದು ಆಂಟಿ, ಅದು ನಿಜಾನೇ, ಈ ದುಡ್ಡನ್ನಂತರೂ ಮೀನಾ ಕದ್ದಿರಲ್ಲ, ಅದನ್ನ ನಾನು ನಂಬ್ತೀನಿ, ಆದ್ರೆ ದುಡ್ಡು ಕದ್ದೋರು ದುಡ್ಡು ಯಾರಾದ್ರೂ ಕೊಡ್ತಾರಾ, ಅದಕ್ಕೋಸ್ಕರನೇ ಈ ದುಡ್ಡನ್ನ ನೀವು ಅತ್ತೆ ಕೈಲಿ ಕೊಟ್ರೆ ಅವರು ಮೀನಾ ಕೊಡ್ತಾರೆ, ಆಗ ಮೀನಾ ಮೇಲಿನ ಅಪವಾದನೂ ಹೋಗುತ್ತೆ, ಹಾಗೆ ಅತ್ತೆ ಮಾವನು ಒಂದಾಗ್ತಾರೆ, ಹಾಗೆ ಮನೆ ವಾತಾವರಣನೂ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಕಸ್ತೂರಿಗೆ ತುಂಬಾ ಖುಷಿ ಆಗುತ್ತೆ. ನೋಡಮ್ಮ, ನೀನು ನಾನ್ ನೋಡಿರೋ ಹುಡುಗಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ, ನಿನ್ನ ಮಾಂಗಲ್ಯ ಸರನ ಮಾರಿ ಮೀನಾ ಮೇಲೆ ಬಂದಿರೋ ಅಪವಾದನ ದೂರ ಮಾಡ್ತಿದ್ಯಲ್ಲ, ನೀನು ಒಳ್ಳೆ ಹುಡುಗಿ ಕಣಮ್ಮ, ನೀನು ತುಂಬಾ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ. ಆಗ ರೋಹಿಣಿ, ನೋಡಿ ಆಂಟಿ, ಇಲ್ಲಿ ನನ್ನ ಹತ್ರ 2 ಲಕ್ಷ ದುಡ್ಡಿದೆ, ನೀವು ಇನ್ನು ಅರ್ಧ ಗಂಟೆ ಬಿಟ್ಟು ನಮ್ಮ ಅತ್ತೆಗೆ ಕಾಲ್ ಮಾಡಿ, ಹಣ ಸಿಕ್ತು, ಸೀರಿಯಲ್ ಎಲ್ಲೋ ಜಾರು ಹೋಗಿತ್ತು ಅಂತ ಹೇಳ್ತಾ ಮನೋಜನ್ ಕೈಯಲ್ಲಿ ಕೊಟ್ಟು ಕಳ್ಸಿದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮನೆಯಲ್ಲಿ ರಂಗನಾಥ್ ಅವರು ಬುಕ್ ಓದ್ತಾ ಕುಳಿತಿರ್ತಾರೆ. ಆಗ ಅಲ್ಲಿಗೆ ಸೂರ್ಯ ಅಪ್ಪ ಅಪ್ಪ ಅಂತ ಹೇಳಿ ಕೂಗ್ತಾ ಬರ್ತಾನೆ. ಆಗ ಅಲ್ಲಿಗೆ ಶಾಂತಿ ಹಾಗೂ ಮೀನನ್ನು ಬರ್ತಾರೆ. ಆಗ ಸೂರ್ಯ, ಏನಪ್ಪ ನೀನು ಈ ವಯಸ್ಸಿನಲ್ಲಿ ಕೇಶವ ಮಾಧವ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಕೇಳ್ಕೊಳೋದ್ ಬಿಟ್ಟು ಒಂದ್ ಕೆಲಸ ಇದ್ರೆ ಹೇಳಪ್ಪ ಅಂತ ಕಾಲ್ ಮಾಡಿದ್ಯಲ್ಲ, ಅವರು ನನಗ್ ಫೋನ್ ಮಾಡಿ, ಏನಪ್ಪಾ ಸೂರ್ಯ, ನಿಮ್ಮ ಮನೇಲಿ ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ಬಿಟ್ರು ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ನೋಡಪ್ಪ ಸೂರ್ಯ, ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ, ನಾನೇ ತೀರಿಸಬೇಕಾದ ಸಾಲ ಇದೆ, ಅದಕ್ಕೋಸ್ಕರ ನನ್ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ದುಡ್ತೀನಿ ಅಂತ ಹೇಳ್ತಿರ್ತಾರೆ. ಆಗ ಮೀನಾ, ನೋಡಿ ಮಾವ, ನನ್ಗೆ ಯಾವ ದುಡ್ಡು ಬೇಡ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ನೋಡಮ್ಮ, ನಿನ್ಗೆ ಬೇಕು ಅಂದ್ರು ಅಷ್ಟೇ, ಬೇಡ ಅಂದ್ರು ಅಷ್ಟೇ, ನಾನು ದುಡಿತೀನಿ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಗ ಸೂರ್ಯ ಅಪ್ಪನ ಹತ್ರ ಕುತ್ಕೊಂಡು, ನೋಡಪ್ಪ, ನೀನು ದುಡಿಬೇಕಾದ ವಯಸ್ಸಿನಲ್ಲಿ ತುಂಬಾನೇ ದುಡ್ದಿದ್ಯಾ, ತುಂಬಾ ಕಷ್ಟಪಟ್ಟಿದ್ಯಾ, ನಾವು ನೀರು ಕುಡ್ದಷ್ಟು ನೀನು ಬೆವ್ರು ಹರಿಸಿದ್ಯಾ, ಸಾಕಪ್ಪ, ಇನ್ಮೇಲೆ ನೀನು ದುಡಿಯೋದು ಬೇಡಪ್ಪ ಅಂತ ಹೇಳಿ ಕೇಳ್ಕೊತಾನೆ.
ಆಗ ರಂಗನಾಥ್ ಅವರು, ನೋಡು ಸೂರ್ಯ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿ ಪುರಾಣದಲ್ಲಿದೆ, ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣವ್ರು ಹೇಳಿದ್ದಾರೆ. ನಾನು ಇಷ್ಟು ವರ್ಷ ಜ್ಞಾನನ ಸಂಪಾದನೆ ಮಾಡಿದೆ, ಆದ್ರೆ ಅದರಿಂದ ನನ್ನ ಹೆಂಡತಿನೇ ಬದಲಾಗ್ಲಿಲ್ಲ. ಈಗ ನಾನು ದುಡ್ಡು ಸಂಪಾದನೆ ಮಾಡಿ ನಾನೇ ಬದಲಾಗ್ತೀನಿ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಗ ಸೂರ್ಯ, ನೋಡಪ್ಪ, ಅಂಗೈಯಲ್ಲಿ ಆಡ್ತಿರೋ ಮಕ್ಕಳನ್ನ ಇಷ್ಟು ದೊಡ್ಡವ್ರನ್ನಾಗಿ ಬೆಳೆಸಿ ಸಾಕಿದೀಯಾ, ನೀನ್ ತುಂಬಾ ಕಷ್ಟಪಟ್ಟಿದೀಯಾ, ನಿನ್ಗೇನ್ ಬೇಕು ಹೇಳಪ್ಪ, ನಾವು ದುಡಿತಾ ಇದ್ದೇವಿ, ನಾವು ತಂದು ಕೊಡ್ತೀವಿ ಅಂತ ಹೇಳ್ತಾನೆ. ಆಗ ಶಾಂತಿ, ನಿಮ್ ಮಗ ತುಂಬಾ ದುಡಿತಾ ಇದ್ದಾನೆ, ಕೇಳಿ ಕೇಳಿ ತಾಜ್ ಮಹಲ್ ಬೇಕು ಅಂತ ಕೇಳಿ ಅಂತ ಹೇಳಿ ಸೂರ್ಯನ್ ಬಗ್ಗೆ ಕೊಂಕ್ ಮಾತಾಡ್ತಾಳೆ. ಹಾಗೆ ಈ ಮನೆಯಲ್ಲಿ ಕೈ ತುಂಬಾ ಸಂಪಾದನೆ ಮಾಡ್ತಿರೋದು ನನ್ ಮಗ ಮನೋಜ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಹಾಗಿದ್ರೆ ನನ್ಗೆ ಈಗಲೇ ತಾಜ್ ಮಹಲ್ ಬೇಕು, ನಾಳೆ ನಿನ್ ಮಗನ್ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಕ್ ಹೇಳು ಅಂತ ಹೇಳಿದಾಗ, ಏನೋ ಬಾಯಿ ಮಾತಿಗೆ ವರ್ಷೆಗೆ ಹೇಳ್ಬಿಟ್ಟೆ, ಹಾಗಂತ ಹೇಳಿ ತಾಜ್ ಮಹಲ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಕ್ ಆಗತ್ತಾ ಅಂತ ಹೇಳಿ ಶಾಂತಿ ಮಾತಾಡ್ತಾಳೆ. ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು, ಎಲ್ಲಿ ಬಿಲ್ದಿರೋ ನಾಲ್ಗೆ ವರ್ಷೆನ ಬದಲಾಯಿಸುತ್ತೆ, ಆ ವರ್ಷೆನ ಬದಲಾಯಿಸೋ ನಾಲ್ಗೆನ ವರ್ಷ ಬಟ್ಟೆ ಮಾಡ್ತಾರೆ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ. ಅದೇ ಸಮಯಕ್ಕೆ ರೋಹಿಣಿ ಮನೆಗ್ ಬರ್ತಾಳೆ. ರೋಹಿಣಿನ ನೋಡಿದಂತ ಸೂರ್ಯ, ಬಾ ಪೌಡ್ರು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಹಾಗೆ ಗೊಣಗ್ತಾ, ಅಪ್ಪ ಮನೋಜ ಈ ಮನೆ ಹಿರಿಮಗ ಅಲ್ಲ, ಈ ಮನೆ ನಾಯಿ ಮರಿ ಅಂತ ಹೇಳಿ ಮನೋಜನ್ ಬಗ್ಗೆ ಮಾತಾಡ್ತಿರ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ. ಆಗ ರೋಹಿಣಿ ಶಾಂತಿಗೆ, ಅತ್ತೆ ಮನೋಜ್ ಅವ್ರು ಎಲ್ಲಿ ಅಂತ ಕೇಳಿದಾಗ, ರೂಮಲ್ಲಿ ಇದ್ದಾರೆ ಅಂತ ಹೇಳ್ತಾಳೆ ಶಾಂತಿ. ಆಗ ರೋಹಿಣಿ ರೂಮ್ಗೆ ಹೋಗ್ತಾ ಸೂರ್ಯನನ್ನ ಗುರಾಯಿಸಿ ಹೋಗ್ತಾಳೆ. ಆಗ ಅವಳನ್ನ ನೋಡ್ದಂತ ಸೂರ್ಯ, ಏನಪ್ಪ ಪೌಡ್ರು ನನ್ನ ಗುರಾಯಿಸ್ತಾ ಇದ್ದಾಳೆ, ಈ ಮಾಂಸ ನೋಡ್ರೋ ಮೊಸಳೆ ಹಾಗೆ ಇದೆ ಇವಳಿಗಿದೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ಶಾಂತಿ, ಏನೋ ಗೊಣಗ್ತಾ ಇದೀಯಾ, ಏ ಮೀನಾ ಹೋಗಿ ಕಾಫಿ ಮಾಡ್ಕೊಂಬ ಅಂತ ಹೇಳಿದಾಗ ಮೀನಾ ಸಹ ಅಲ್ಲಿಂದ ಹೊಡ್ತಾಳೆ. ಆಗ ರಂಗನಾಥ್ ಅವರು, ನೀನ್ ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಕಣೆ, ನಿನಗೆ ಶಿಕ್ಷಣನೇ ಇಲ್ಲ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ. ಆಗ ರೂಮಿಗೆ ಬಂದ ರೋಹಿಣಿ ಮನೋಜನ್ ಕೈಲಿ 2 ಲಕ್ಷ ದುಡ್ಡನ್ನ ಕೊಟ್ಟು, ತಗೊಳ್ಳಿ ಮನೋಜ್, ಇದನ್ನ ಒಯ್ದು ಮಾವನ್ ಕೈಲಿ ಕೊಡಿ ಅಂತ ಹೇಳ್ತಾಳೆ. ಏನಿದು ರೋಹಿಣಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಮನೋಜ. ಅದೇ ಮನೋಜ್, ನಾನು ಮಂಗಲ ಸರ ಮಾರ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಮಾಡ್ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ಏನ್ ರೋಹಿಣಿ, ಗಂಡನ್ಗಂತರೂ ಬೆಲೆ ಇಲ್ಲ, ಗಂಡನ್ ಮಾತಿಗೂ ಬೆಲೆ ಇಲ್ವಾ ಅಂತ ಕೇಳ್ತಾನೆ. ನೋಡಿ ಮನೋಜ್, ಗಂಡನ್ಗೆ ಬೆಲೆ ಕೊಡೋದು ಅಂದ್ರೆ ಅವನ ಮಾತನ್ನ ಕೇಳೋದಲ್ಲ, ಅವನ್ಗೆ ಅವಮಾನ ಆಗದೆ ರೀತಿ ತಡೆಯೋದು. ಓಹೋ, ಹಾಗಿದ್ರೆ ಈ ಚಿನ್ನನ ಮಾಡಿಸ್ಕೊಡೋ ಹಾಗಿಲ್ಲ ತಾನೇ ಅಂತ ಕೇಳ್ತಾನೆ. ನೋಡಿ ಮನೋಜ್, ನಾನು ಗಿಲಿಟ್ ಒಡವೆನ ಹಾಕೊಂಡಿದ್ದೀನಿ, ಪರವಾಗಿಲ್ವಾ ಅಂತ ಕೇಳ್ತಾಳೆ ರೋಹಿಣಿ. ಆಗ ಮನೋಜ, ನೋಡ್ ರೋಹಿಣಿ, ನನ್ಗೆ ಈ ಮನೇಲಿ ಯಾರು ಲೆಕ್ಕಕ್ಕಿಲ್ಲ, ಈ ದುಡ್ಡನ್ನ ನಾನು ಅಮ್ಮನ ಕೈಲಿ ಒಯ್ದು ಕೊಡ್ತೀನಿ ಅಂತ ಹೇಳ್ತಾನೆ. ಓಹೋ, ನಾನು ಲೆಕ್ಕಕ್ಕಿಲ್ವಾ ಅಂತ ಕೇಳ್ತಾಳೆ ರೋಹಿಣಿ. ನೀ ನನ್ ಬಂಗಾರ ಅಂತ ಹೇಳ್ತಾ ಹಾಲಿಗೆ ಬರ್ತಾನೆ ಮನೋಜ. ಕಾಫಿನ ತಗೊಂಡ್ಬಂದು ಮೀನಾ ಶಾಂತಿ ಕೈ ಕೊಡ್ತಾಳೆ. ಆಗ ಶಾಂತಿ, ಅಲ್ಲ ಕಣೆ, ಮಳೆ ಗಾಳಿ ಚಳಿ ಇದೆ, ಕಾಫಿ ಜೊತೆಗೆ ಬೋಂಡನೋ ಬಜ್ಜಿನೋ ಒಡೆನೋ ಮಾಡೋದಲ್ವಾ, ಎಲ್ಲ ನಾನೇ ಹೇಳ್ಕೊಡ್ಬೇಕಾ, ಮಕ್ಳು ಮನೆಗ್ ಬರೋ ಟೈಮ್ ಆಯ್ತು, ಹೋಗಿ ಮಾಡೋಗು ಅಂತ ಹೇಳಿದಾಗ, ಆಯ್ತು ಅತ್ತೆ ಅಂತ ಹೇಳಿ ಮೀನಾ ಒಳಗಡೆ ಹೋಗ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ರವಿ ಶ್ರುತಿ ಮಳೆಯಲ್ಲಿ ನೆನ್ಸ್ಕೊಂಡು ಮನೆಗ್ ಬರ್ತಾರೆ. ಆಗ ರಂಗನಾಥ್ ಅವರು, ಏನಪ್ಪ ಮಳೆಯಲ್ಲಿ ತೊಯ್ಸ್ಕೊಂಡ್ ಬಂದ್ರ ಅಂತ ಕೇಳಿದಾಗ, ಇಲ್ಲ ಮಾವ, ತುಂತುರು ಮಳೆ ಅಂತ ಹೇಳ್ತಿರ್ತಾಳೆ ಶ್ರುತಿ. ಆಗ ಶಾಂತಿ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಬಜ್ಜಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಸರಿ ಅಮ್ಮ ಅಂತ ಹೇಳಿ ರವಿ ಶ್ರುತಿನ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ. ಆಗ ಅಲ್ಲಿಗೆ ಬಂದ ಮನೋಜ ಶಾಂತಿ ಕೈಲಿ ದುಡ್ಡನ್ನ ಕೊಡ್ತಾನೆ. ಏನು ಮನೋಜ, ಇಷ್ಟೊಂದು ದುಡ್ಡು ಅಂತ ಶಾಂತಿ ಕೇಳಿದಾಗ, ಅದೇ ಅಮ್ಮ, ದುಡ್ಡು ಕೇಳಿದೆಲ್ಲ ಅವ್ರಿಗೆ ಕೊಡೋದಿತ್ತು, ಕೊಡು ಅಂತ ಹೇಳ್ತಾನೆ. ಆಗ ಶಾಂತಿ ಮೀನಾ ಹತ್ರ ಬಂದು, ತಗೊಳ್ಳೆ ನಿನ್ ದುಡ್ಡು 2 ಲಕ್ಷ, ಇನ್ನು ಮುಂದೆ ನಿನ್ನ ಋಣದಲ್ಲಿ ನಾನಿದ್ದೇನೆ ಅನ್ನೋ ಮಾತು ಯಾವತ್ತೂ ಬರಬಾರ್ದು ಅಂತ ಹೇಳ್ತಾಳೆ. ಅಲ್ಲ ಅತ್ತೆ, ನಾನು ಯಾವಾಗ ಆ ರೀತಿ ಹೇಳಿದ್ದೀನಿ, ಬೇಕು ಅಂತ ಯಾಕೆ ಈ ರೀತಿ ಅವಮಾನ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಶಾಂತಿ, ನೀನೆಲ್ಲಮ್ಮ, ನಿನ್ ಕತ್ತಲ್ಲಿ ಇದೆಯಲ್ಲ ಮಾಂಗಲ್ಯ, ಅದು ಎದ್ದು ಕುಣಿತಾ ಇದೆ ಅಂತ ಹೇಳಿದಾಗ, ಹೌದು ಸಕ್ರೆ, ನಾನು ಒಳ್ಳೆಯವಳು, ವಿಶಾಲವಾದದ್ದು ಅಂತ ಹೇಳಿ ಕ್ಷಮಿಸ್ಬಿಟ್ಟೆ ಅಂತ ಹೇಳ್ದೆಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದು ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಶಾಂತಿ, ನೌಟಂಕಿ ರಾಣಿ, ತಗೋ ದುಡ್ಡು ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು, ತಗೋಬೇಡ ಮೀನಾ, ಒಂದ್ ವಿಷಯ ಇತ್ಯರ್ಥ ಮಾಡೋದಿದೆ ಅಂತ ಹೇಳ್ತಾನೆ. ಆಗ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದು, ಅಲ್ಲ ದುಡ್ಡು ಕೊಡ್ತಿದ್ದೇನಲ್ಲ ಮತ್ತೇನು ಅಂತ ಕೇಳ್ತಾಳೆ. ಅಲ್ಲ ಕಣೆ, ನೀನ್ ಯಾಕೆ ಅವಳಿಗೆ ದುಡ್ಡನ್ನ ಕೊಡ್ತಿರೋದು ಅಂತ ಕೇಳ್ತಾರೆ. ಇದು ಅವಳ ದುಡ್ಡಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ತಿರ್ತಾರೆ. ಓಹೋ, ನಾನು ಅವಳ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕಾ ಅಂತ ಹೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು, ನೀನ್ ಆ ಕೆಲಸ ಮಾಡೋಳು ಅಲ್ಲ, ಅವಳು ಅದನ್ನ ನಿರೀಕ್ಷೆ ಮಾಡೋಳು ಅಲ್ಲ, ನೀನು ಬೆಂಕಿ ಹಚ್ಚಿದ್ದೆ ನೀನು, ಕಡ್ಡಿಗೀರಿದ್ದೆ ನೀನು, ಈ ಮನೆ ಶಾಂತಿ ಹಾಳು ಮಾಡಿದ್ದೆ ನೀನು, ಅದಕ್ಕೋಸ್ಕರ ಈ ದುಡ್ಡು ಕೊಡೋಕಿನ ಮುಂಚೆ ಒಂದ್ ಕೆಲಸ ಆಗ್ಬೇಕು, ನೀನು ಮೀನಾ ಕಳ್ಳಿ ಅಲ್ಲ ಅಂತ ಹೇಳಿ ಎಲ್ರ ಮುಂದೆ ಹೇಳ್ಬೇಕು, ಅವಳು ದುಡ್ಡು ಕದ್ದಿಲ್ಲ ಅಂತ ಹೇಳಿದಾಗ, ವಾವ್, ಒಳ್ಳೆ ಪಾಯಿಂಟ್ ಮಾವ ಅಂತ ಶ್ರುತಿ ಹೇಳ್ತಾಳೆ. ಹಾಗೆ ಶಾಂತಿ ಜೋರ್ ಮಾಡ್ಬಿಟ್ಟು, ಅಲ್ಲ ನಾನ್ ಕಳ್ಳಿ ಅಂತ ಅವತ್ತು ಹೇಳಿಲ್ಲ, ಇವತ್ತು ಹೇಳಿಲ್ಲ, ಅದೆಲ್ಲ ಕಸ್ತೂರಿ ಹೇಳಿದ್ದು ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ, ಯಾವ ಕಸ್ತೂರಿ ಅಂಟಿನೋ ಆ ಮಾತನ್ನ ಹೇಳಿಲ್ಲ, ಇದೆಲ್ಲ ನಿಂದೆ ಡ್ರಾಮಾ, ಒಪ್ಕೋ ಸಕ್ರೆ ಅಂತ ಹೇಳ್ತಿರ್ತಾನೆ. ಆಗ ಶಾಂತಿಗೆ ರಂಗನಾಥ್ ಅವರು, ಒಪ್ಕೊಂಡ್ರೆ ನಿನ್ ಬಾಯಿ ಏನ್ ಹಾಳಾಗಲ್ಲ ಅಂತ ಹೇಳ್ತಿರ್ತಾರೆ.
ನೋಡಿ, ನಾನು ಇವಳನ್ನ ಅವತ್ತು ಕಳ್ಳಿ ಅಂತ ಹೇಳಿಲ್ಲ, ಇವತ್ತು ಹೇಳ್ತಾ ಇಲ್ಲ, ಎಲ್ಲ ಹೇಳಿದ್ದು ಆ ಕಸ್ತೂರಿನೇ. ನೀವು ನಂಬೋದಾದ್ರೆ ನಂಬಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಹೇಳಿದಾಗ ರಂಗನಾಥ್ ಅವರು, ನೋಡೆ, ಒಬ್ಬರನ್ನ ತೇಜೋವಧೆ ಮಾಡೋದು ಒಂದೇ, ಅವ್ರನ್ನ ಕೊಲೆ ಮಾಡೋದು ಒಂದೇ, ಎರಡೂ ಒಂದೇ. ಎಷ್ಟು ಹೇಳಿದ್ರು ಈ ಜನ್ಮದಲ್ಲಿ ನಿಂಗೆ ಬುದ್ಧಿನೇ ಬರಲ್ವಲ್ಲ ಅಂತ ಹೇಳಿ ಬೈತಾ. ಹಾಗೆ ಮೀನಾನ ಕರೆದು, ತಗೊಳಮ್ಮ ಮೀನಾ, ದುಡ್ಡನ್ನ ತಗೋ ಅಂತ ಹೇಳ್ತಾರೆ. ಸರಿ ಮಾವ ಅಂತ ಹೇಳಿ ಮೀನಾ ದುಡ್ಡು ಇಸ್ಕೊತಾಳೆ. ಆಗ ಸೂರ್ಯ, ಬಾ ಮೀನಾ, ನಾನು ಆ ದುಡ್ಡಿಡೋಕೆ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಎಲ್ರೂ ಬಜ್ಜಿ ಆದ್ಮೇಲೆ ಕರಿತೀನಿ, ತಿನ್ನೋಕ್ ಬನ್ನಿ ಅಂತ ಹೇಳ್ತಾ ಮೀನಾನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಅದೇ ಸಮಯಕ್ಕೆ ಶಾಂತಿಗೆ ಕಾಲ್ ಮಾಡಿದಂತ ಕಸ್ತೂರಿ, ದುಡ್ಡು ಸಿಕ್ತು ಕಣೆ, ಸೀರೆ ನಡುವೆ ಜಾರ್ ಹೋಗಿತ್ತು ಅಂತ ಹೇಳಿದಾಗ, ಮೊದಲೇ ಚೆನ್ನಾಗಿ ಹುಡ್ಕೋಕೆ ಏನಾಗಿತ್ತು ಗೊತ್ತೇ ನಿನಗೆ, ಮನೆಯಲ್ಲಿ ಅದರಿಂದ ಏನೇನಾಗ್ತಿದೆ ಗೊತ್ತಾ, ಆ ಮೀನನ್ನ ಕಳ್ಳಿ ಅಂತ ಅಂದಿದ್ದಕ್ಕೆ ನನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಗೊತ್ತಾ ಅಂತ ಹೇಳಿ ಕಸ್ತೂರಿಗೆ ಬೈತಾ ಇರ್ತಾರೆ. ಆಗ ಕಸ್ತೂರಿ, ನಾನೇನು ಮೊದಲೇ ಹೇಳಿದ್ದೆ, ಅವಳು ಆ ಥರ ಹುಡುಗಿ ಅಲ್ಲ, ಆ ರೀತಿ ಎಲ್ಲ ತಪ್ಪು ಮಾಡಬೇಡ ಅಂತ ಹೇಳಿದ್ದೆ, ಆದ್ರೆ ನೀನೇ ನನ್ನ ಮಾತು ಕೇಳಿಲ್ಲ, ಬುದ್ಧಿನೇ ಇಲ್ಲ ನಿನ್ಗೆ, ದಡ್ ಶಿಖಾಮಣಿ ಅಂತ ಬೈತಾ ಇರ್ತಾಳೆ. ಆಗ ಶಾಂತಿಗೆ ಕೋಪ ಬಂದು, ಈ ರೀತಿ ನಿನ್ ಬಾಯಲ್ಲಿ ಏನಾದ್ರೂ ಮಾತು ಬಂದ್ರೆ ಅಲ್ಲೆಲ್ಲ ಉದ್ರೋಗುತ್ತೆ, ಇಡೇ ಫೋನು ಅಂತ ಹೇಳಿ ಬೈತಾ ಕಾಲ್ ಕಟ್ ಮಾಡ್ತಾಳೆ ಶಾಂತಿ. ಹಾಗೆ ಕೈಗೆ ಬಂದ್ ದುಡ್ಡು ಬಾಯಿಗೆ ಬರ್ಲಿಲ್ಲ, ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲ ಅಂತ ಹೇಳಿ ಗುಣಗ್ತಾ ನಿಂತ್ಕೊಂಡಿರ್ತಾಳೆ. ಈ ಕಡೆ ರೂಮಲ್ಲಿ ಶ್ರುತಿ ಕೋಪ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ. ಆಗ ರವಿ, ಅಲ್ಲ ಶ್ರುತಿ, ಮನೆಗ್ ಬರೋಕಿನ ಮುಂಚೆನೂ ಚೆನ್ನಾಗೇ ಇದ್ದೆ, ಮನೆಗ್ ಬಂದ್ಮೇಲೂ ಚೆನ್ನಾಗಿದ್ದೆ, ಈಗ ಯಾಕೆ ಈ ರೀತಿ ಮುಖ ಊದಿಸ್ಕೊಂಡಿದ್ಯಾ ಅಂತ ಕೇಳಿದಾಗ, ಮನೆಗ್ ಬಂದ ತಕ್ಷಣ ಜಗಳ ಮಾಡೋಕೆ ನಾನೇನ್ ಸಕ್ಕರೆ ಬೈಲ್ ಶಾಂತಿ ನಿಮ್ಮಮ್ಮ ಅಲ್ಲ ಅಂತ ಹೇಳಿದಾಗ, ಯಾಕೆ ಶ್ರುತಿ ನಮ್ಮ ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತೀಯಾ ಅಂತ ರವಿ ಜೋರ್ ಮಾಡ್ತೇನೆ. ಹೌದು, ನೀನು ನಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡ್ಬೋದು, ಆದ್ರೆ ನಾನು ನಿಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡೋ ಹಾಗಿಲ್ವಾ ಅಂತ. ನೋಡ್ ರವಿ, ಅದೇ ವಿಷಯನ ನಿಧಾನವಾಗಿ ಹೇಳ್ಬೋದಿತ್ತಲ್ಲ, ಹೇಳೋಕ್ಕೂ ಒಂದ್ ವಿಧಾನ ಅಂತ ಇರುತ್ತೆ, ಆದ್ರೆ ನೀನ್ ಮಾತ್ರ ತುಂಬಾ ರ್ಯಾಶ್ ಆಗಿ ಮಾತಾಡಿದೆ, ಅದರಿಂದ ಅವ್ರಿಗೆ ತುಂಬಾ ನೋವಾಯ್ತು. ಯಾವುದೇ ವ್ಯಕ್ತಿ ಬೆಳಿಬೇಕು ಅಂತಂದ್ರೆ ಏಣಿ ಸಹಾಯನ ತಗೊಳ್ಳೇಬೇಕು, ನಿನ್ ರೀತಿ ಅದು ಬೇಡ ಇದು ಬೇಡ ಅಂತ ಹೇಳೋದಲ್ಲ ಅಂತ ಹೇಳಿದಾಗ, ರವಿ, ನನ್ಗೆ ಯಾರ ಸಹಾಯನೂ ಬೇಡ, ನನ್ನ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟರಲ್ಲೇ ನಾನು ಬೆಳಿತೀನಿ, ನಾನು ಯಾರಿಗೆ ಸಹಾಯನೂ ಕೇಳೋದು ಇಲ್ಲ, ಯಾರಿಗೂ ತಲೆ ಬಾಗೋದು ಇಲ್ಲ ಅಂತ ಹೇಳ್ತಾ ಮಲ್ಕೋತಾನೆ.